ಕೇಕಯೀ ಪುತ್ರಂ ಆತಿಥ್ಯೇನ ನ್ಯಮಂತ್ರಯತ್. ಗುಹನಿಂದ ಬೀಳ್ಕೊಂಡ ಭರತ ಗಂಗಾ ನದಿಯನ್ನು ದಾಟಿ ಭರದ್ವಾಜರ ಆಶ್ರಮವನ್ನು ಸೇರಿಕೊಂಡಿದ್ದಾನೆ. ಶ್ರೀರಾಮಚಂದ್ರನ ವಾಸ ಎಲ್ಲಿ ಅನ್ನೋದನ್ನು ಕೇಳಿ ತಿಳ್ಕೊಂಡ. ಮುಂದೆ ಹೊರಡಬೇಕು ಅಂತ ಅನುವಾದಾಗ ಭರದ್ವಾಜರು ಭರತನಿಗೆ ಆದೇಶಿಸ್ತಾ ಇದ್ದಾರೆ, ಇಂದಿನ ರಾತ್ರಿ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆದ್ದು ಹೋಗು. ಭರತ ಪ್ರತ್ಯುತ್ತರ ಮಾಡ್ತಾ ಇದ್ದಾನೆ, ಆತಿಥ್ಯವನ್ನು ನೀಡಬೇಕು ಅಂತ ಬಯಸ್ತಾ ಇದ್ದೀರಿ, ಬಂದಾಗ ಬೇಕಾಗಿರತಕ್ಕಂತಹ ಅರ್ಘ್ಯ ಪಾದ್ಯ ಆಸನ ಇದನ್ನೆಲ್ಲ ನೀಡಿದ್ದೀರಿ. ಈ ವನದಲ್ಲಿ ತಾವು ಏನು ನಮಗೆ ಕಲ್ಪಿಸಬಹುದೋ ಅದಕ್ಕಿಂತ ಅಧಿಕವಾದುದನ್ನೇ ಕಲ್ಪಿಸಿಕೊಟ್ಟಿದ್ದೀರಿ. ಹಾಗಾಗಿ ಇದಕ್ಕಿಂತ ಅಧಿಕವಾದ್ದು ನಾವೇನು ಬಯಸೆಯೆವು? ಭರದ್ವಾಜರು ಅದಕ್ಕುತ್ತರಿಸಿದರು, ಭರತ, ನಿನ್ನ ಸ್ವಭಾವ ಏನು ಎಂಬುದನ್ನು ನಾವು ತಿಳಿದಿದ್ದೇವೆ. ನಿನ್ನ ಈ ಸ್ನೇಹದಿಂದಾಗಿ ನಾವೇನು ಅರ್ಘ್ಯಪಾದ್ಯಾಚಮನಗಳನ್ನು ಕೊಟ್ಟಿದ್ದೇವೆ ಅದನ್ನೇ ದೊಡ್ಡ ಆತಿಥ್ಯ ಅಂತ ಸ್ವೀಕರಿಸಿ ಇಷ್ಟು ದೊಡ್ಡ ಮಾತನ್ನು ಅಂತ ಇದ್ದಿ. ನಿನಗೆ ಮಾತ್ರ ಅಲ್ಲ, ನಿನ್ನ ಪರಿವಾರ ಏನಿದೆ, ಸೇನಾ ಏನಿದೆ, ಅವನ್ನೂ ಕೂಡ ಆತಿಥ್ಯದಿಂದ ಸತ್ಕರಿಸಬೇಕು ಅಂತ ಬಯಸಿದ್ದೇನೆ. ಬರುವಾಗ ಅಷ್ಟು ದೊಡ್ಡ ಸೇನೆಯನ್ನು ಹಿಡ್ಕೊಂಡು ಬಂದವನು ಆಶ್ರಮದೊಳಗೆ ಬರ್ತಾ ಅವರನ್ನೆಲ್ಲ ಬಿಟ್ಟು ಬಂದಿದ್ದಿ. ಕಿಮರ್ಥಂಚಾಪಿ ನಿಕ್ಷಿಪ್ಯ ದೂರೇ ಬಲಮಿಹಾಗತಃ, ಅಷ್ಟು ದೂರದಲ್ಲಿ ಆ ಸೇನೆಯನ್ನು ಉಳಿಸಿಕೊಂಡು ನೀವೊಬ್ಬನೇ ಯಾಕೆ ಹೀಗೆ ಬಂದಿ? ಕಸ್ಮಾನ್ನ ಇಹ ಉಪಯಾತೋಸಿ ಸಬಲ ಪುರುಷರ್ಷಭ, ಆ ನಿನ್ನ ಸೈನ್ಯವನ್ನೆಲ್ಲ ಆಶ್ರಮಕ್ಕೆ ಯಾಕೆ ಕರ್ಕೊಂಬಂದಿಲ್ಲ? ಅವರಿಗೂ ದಣಿವಾಗಿದ್ದಿರಬಹುದು, ಅವರಿಗೂ ಜಲಪಾನಾದಿಗಳು ನಾವು ನೀಡಬೇಕು, ಯಾಕೆ ಕರ್ತರಲಿಲ್ಲ? ಭರತ ಅಂತ ಇದ್ದಾನೆ, ರಾಜ್ಞಾ ಹಿ ಭಗವನ್ ನಿತ್ಯಂ ರಾಜಪುತ್ರೇಣ ವಾ ತಥಾ ಯತ್ನತಃ ಪರಿಹರ್ತವ್ಯ ವಿಷಯೇಷು ತಪಸ್ವಿನಃ. ಗುರುಗಳೇ, ತಾವು ತಪಸ್ವಿಗಳಿದ್ದೀರಿ, ತಮ್ಮ ಆಶ್ರಮದ ಈ ಪರಿಸರ ಅತಿ ಪವಿತ್ರವಾದುದಾಗಿದೆ. ಇಂತಹ ಕ್ಷೇತ್ರಕ್ಕೆ ನಾವು ರಾಜರು ರಾಜಪುತ್ರರು ವಾಸ್ತವದಲ್ಲಿ ಬರಬಾರದು. ಅದರಲ್ಲೂ ವಿಶೇಷವಾಗಿ ಈ ದೊಡ್ಡ ಸೈನ್ಯವನ್ನು ಹಿಡ್ಕೊಂಡು ಬರುವಂತಹದ್ದು. ವಾಜಿಮುಖ್ಯಾ ಮನುಷ್ಯಾಶ್ಚ ಮತ್ತಾಶ್ಚ ವರವಾರಣಾ ಪ್ರಚ್ಛಾದ್ಯ ಭಗವನ್ ಭೂಮಿಂ ಮಹೀಂ ಅನುಯಾಂತಿ ಮಾಂ ಮಹತೀಂ ಅನುಯಾಂತಿ ಮಾಂ. ನಮ್ಮ ಸೈನ್ಯ ಅಂತಂದರೆ ಅದು ಒಂದೆರಡು ಮಂದಿ ಸೈನ್ಯ ಅಲ್ಲ. ಆನೆಗಳಿದ್ದಾವೆ, ಕುದುರೆಗಳಿದ್ದಾವೆ, ಒಂಟೆಗಳಿದ್ದಾವೆ, ರಥಗಳಿದ್ದಾವೆ, ಪದಾತಿಗಳಿದ್ದಾರೆ. ಬಹುದೊಡ್ಡ ಭೂಮಿಯನ್ನು ಆಚ್ಛಾದನೆ ಮಾಡಿಕೊಂಡು ಅವು ಬರ್ತಾ ಇದ್ದಾವೆ. ಅವೆಲ್ಲ ತಮ್ಮ ಆಶ್ರಮದ ಈ ಪರಿಸರಕ್ಕೆ ಬಂದು ಅಂತಂದರೆ ಮದವೇರಿರತಕ್ಕಂತಹ ಆನೆಗಳು ತೇ ವೃಕ್ಷಾನ್ನು ಉದಕಂ ಭೂಮಿಂ ಆಶ್ರಮೇಶು ಉಟಜಾಂಸ್ತಥ ನ ಹಿಂಸ್ಯು ಇದಿ ತೇನಾಹಂ ಏಕಏವ ಆಗತಸ್ತತಃ. ಅವು ಬಂದು ಅಂತಂದರೆ ಪ್ರಾಣಿ ಸಹಜವಾಗಿರತಕ್ಕಂತಹ ಬುದ್ಧಿಯಿಂದಾಗಿ ಇಲ್ಲಿರತಕ್ಕಂತಹ ಮರಗಳನ್ನೆಲ್ಲ ಮುರಿದು ತಿಂತಾವೆ, ಇಲ್ಲಿರತಕ್ಕಂತಹ ಆ ಸರೋವರಗಳನ್ನೆಲ್ಲ ಇಳಿದು ಕಲುಷಿತಗೊಳಿಸ್ತಾವೆ. ಸ್ವಚ್ಛವಾಗಿರತಕ್ಕಂತಹ ಪರಿಸರ ಎಲ್ಲ
ಅವುಗಳ ಅಮೇಧದಿಂದ ಕಲುಷಿತವಾಗತ್ತೆ. ಇಲ್ಲಿರತಕ್ಕಂತಹ ಗುಡಿಸಲುಗಳೆಲ್ಲ ಅವುಗಳು ದಾಳಿ ಇಟ್ಟವು ಅಂತಂದರೆ ಕಿತ್ತು ಹೋದಾವು. ಎಲ್ಲ ಕಾರಣಗಳಿಗೋಸ್ಕರ ಇಲ್ಲಿನ ಪಾವಿತ್ರ್ಯ, ಇಲ್ಲಿನ ಶಾಂತಿ ಅದು ಭಗ್ನವಾಗಬಾರ್ದು ಎಂಬ ಕಾರಣಕ್ಕೋಸ್ಕರ ಅವನ್ನೆಲ್ಲ ದೂರದಲ್ಲಿರಿಸಿ ಬಂದಿದ್ದೇನೆ. ಭರತ ಇಂತಹ ಮಾತುಗಳನ್ನು ಹೇಳುವ ಮೂಲಕ ನಾವು ತೀರ್ಥಕ್ಷೇತ್ರಗಳಿಗೆ, ದೇವಾಲಯಗಳಿಗೆ, ಗುರುಗಳ ಸನ್ನಿಧಾನಕ್ಕೆ ಎಲ್ಲ ಹೋಗುವಾಗ ನಾವು ಹೇಗಿರಬೇಕು ಅನ್ನೋದ ಎಚ್ಚರ ನಮಗೆ ಹೇಗಿರಬೇಕು ಅನ್ನೋದನ್ನು ಭರತ ತೋರಿಸ್ತಾ ಇದ್ದಾನೆ. ಭರದ್ವಾಜರು ಅವನಿಗೆ ಆದೇಶ ನೀಡ್ತಾ ಇದ್ದಾರೆ. ಆನೀಯತಾಂ ಇತಸ್ಸೇನ, ಆ ಸೇನೆಯನ್ನೆಲ್ಲ ಕರ್ಕೊಂಬ, ಅವರೆಲ್ಲರಿಗೂ ಆತಿಥ್ಯ ಮಾಡಬೇಕು. ಭರತ ಅದರಂತೆ ಭರದ್ವಾಜರ ಆ ಆದೇಶವನ್ನು ಒಪ್ಪಿಕೊಂಡು ಸೇನೆಯನ್ನು ಕರೆತರುವ ಆದೇಶವನ್ನು ನೀಡಿದ. ಅಷ್ಟು ದೊಡ್ಡ ಸೇನೆಗೆ ಆತಿಥ್ಯ ಮಾಡಬೇಕು, ಸತ್ಕಾರ ಮಾಡಬೇಕು. ಬರಿದೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಂದರೂ ಕೂಡ ಸಾಮಾನ್ಯದ ಕೆಲಸ ಅಲ್ಲ. ಹಾಗಾಗಿ ಭರದ್ವಾಜರು ತಮ್ಮ ತಪೋಬಲವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಗ್ನಿಶಾಲಾಂ ಪ್ರವಿಶ್ಯಾಥ ಪೀತ್ವಾಪಃ ಪರಿಮೃಜ್ಯ ಚ ಆತಿಥ್ಯಸ್ಯ ಕ್ರಿಯಾಹೇತೋ ವಿಶ್ವಕರ್ಮಾಣಮಾಹ್ವಯತ್. ತಮ್ಮ ಅಗ್ನಿಶಾಲೆಯನ್ನು ಪ್ರವೇಶ ಮಾಡಿದರು ಭರದ್ವಾಜರು, ಆಚಮನೆಯನ್ನು ಮಾಡಿದರು. ಆಚಮನ ಮಾಡಿರತಕ್ಕಂಥ ಕೈಯನ್ನು ಪ್ರಕ್ಷಾಳನೆ ಮಾಡಿಕೊಂಡು ವಿಶ್ವಕರ್ಮನನ್ನು, ದೇವಶಿಲ್ಪಿಯಾಗಿರತಕ್ಕಂತಹ ವಿಶ್ವಕರ್ಮನನ್ನೇ ಆಹ್ವಾನಿಸ್ತಾ ಇದ್ದಾರೆ. ಆಹ್ವಯೇ ವಿಶ್ವಕರ್ಮಾಣಂ ಅಹಂ ತ್ವಷ್ಟಾರಮೇವ ಚ ಆತಿಥ್ಯಂ ಕರ್ತುಮಿಚ್ಛಾಮಿ ತತ್ರ ಮೇ ಸಂವಿಧೀಯತಾಂ. ಧ್ಯಾನಸ್ಥರಾಗಿ ವಿಶ್ವಕರ್ಮನನ್ನು, ತ್ವಷ್ಟೃವನ್ನು ಇವರನ್ನೆಲ್ಲ ಕರೀತಾ ಇದ್ದಾರೆ. ಅಯೋಧ್ಯೆಯ ಸೈನ್ಯಕ್ಕೆ ನಾನಿವತ್ತು ಆತಿಥ್ಯವನ್ನು ಕಲ್ಪಿಸಬೇಕಾಗಿದೆ. ಅದಕ್ಕೆ ಬೇಕಾಗಿರುವ ಸರ್ವ ಸಿದ್ಧತೆಗಳಿಗಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ, ಬನ್ನಿ. ಅಷ್ಟೇ ಅಲ್ಲ, ವಿಸ್ತಾರವಾಗಿ ವರ್ಣಿಸ್ತಾ ಇದ್ದಾರೆ. ಯಾವ ಯಾವ ನದೀ ದೇವತೆಗಳನ್ನೆಲ್ಲ ಆಹ್ವಾನಿಸ್ತಾ ಇದ್ದಾರೆ. ಪೃಥಿವ್ಯಾಂ ಅಂತರಿಕ್ಷೇ ಚ ಸಮಾಯಾಂತೋದ್ಯ ಸರ್ವಶಃ. ಯಾವ್ಯಾವ ಮೂಲೆಯಿಂದ ಜಾಗ ಸಿಗತ್ತೆ ಆಕಾಶದಿಂದ ನೀವು ಹರಿದು ಬನ್ನಿ, ಭೂಮಿಯ ಮೇಲೆ ಹರಿದು ಬನ್ನಿ. ಆಹ್ವಯೇ ದೇವಗಂಧರ್ವಾನ್ ವಿಶ್ವಾವಸು ಹಹಾಹುಹೂನ್. ದೇವಗಂಧರ್ವರು ಗಾನ ನೃತ್ಯದಲ್ಲಿ ಕೋವಿದರಾಗಿರತಕ್ಕಂತಹವರು, ಅವರನ್ನೆಲ್ಲ ಆಹ್ವಾನಿಸ್ತಾ ಇದ್ದಾರೆ. ತಥೈವಾಪ್ಸರಸೋ ದೇವ ಗಂಧರ್ವೈಶ್ಚಾಪಿ ಸರ್ವಶಃ. ಅಪ್ಸರಾ ಸ್ತ್ರೀಯರು ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. ಶಕ್ರಂ ಯಾಶ್ಚ ಉಪತಿಷ್ಠಂತಿ ಬ್ರಹ್ಮಾಣಂ ಯಾಶ್ಚ ಭಾಮಿನೀ ಸರ್ವಾಸ್ತುಂಬೂರ್ಣಾ ಸಾರ್ಧಂ ಆಹ್ವಯೇ ಸಪರಿಚ್ಛದಾಹ. ಬ್ರಹ್ಮದೇವರಲ್ಲಿ ಉಳ್ಕೊಂಡು ಬ್ರಹ್ಮದೇವರನ್ನು ಉಪಚರಿಸ್ತಾ ಇರತಕ್ಕಂತಹ ಅಪ್ಸರೆಯರು, ಇಂದ್ರಲೋಕದಲ್ಲಿ ಇರತಕ್ಕಂತಹ ಅಪ್ಸರೆಯರು ತುಂಬುರಿನ ಜೊತೆಗೆ ಸೇರಿಕೊಂಡು ಎಲ್ಲರೂ ಬನ್ನಿ ಅಂತ ಆಹ್ವಾನಿಸಿದ್ದಾರೆ. ಇಹಮೇ ಭಗವಾನ್ ಸೋಮಃ ವಿಧತ್ತಾಂ ಅನ್ನಮುತ್ತಮಂ ಭಕ್ಷ್ಯಂ ಭೋಜ್ಯಂಚ ಚೋಷ್ಯಂಚ ಲೇಖ್ಯಂಚ ವಿವಿಧಂ ಬಹು. ಚಂದ್ರನನ್ನು ಆಹ್ವಾನಿಸ್ತಾ ಇದ್ದಾರೆ. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಖ್ಯ ಅನ್ನತಕ್ಕಂತಹ 4 ಬಗೆಯ ಆಹಾರವನ್ನು ನೀಡುವುದಕ್ಕೋಸ್ಕರ ಅವನನ್ನು ಆಹ್ವಾನಿಸ್ತಾ ಇದ್ದಾರೆ. ಸಮಾಧಿ ಸ್ಥಿತಿಯಲ್ಲಿ ಉಳ್ಕೊಂಡು ಭರದ್ವಾಜರು ಹೀಗೆ ಶಿಕ್ಷಾ ಸ್ವರ ಸಮಾಯುಕ್ತಂ ಸುವ್ರತಶ್ಚಾಬ್ರವೀನ್ ಮುನಿ ಏವಂ ಸಮಾಧಿನಾಯುಕ್ತ ತೇಜಸಾ ಪ್ರತಿಮೇನ ಚ. ತಮ್ಮ ಅಪೂರ್ವವಾಗಿರತಕ್ಕಂತಹ ಸಾಧನೆಯನ್ನು, ತಪಸಿದ್ಧಿಯನ್ನು ಬಳಸಿಕೊಂಡು ಆ ವೇದ ಮಂತ್ರಗಳನ್ನು ಉಚ್ಚಾರಣೆಯ ಕ್ರಮ ಕಿಂಚಿತ್ತೂ ಅದಕ್ಕೆ ವ್ಯತ್ಯಯ ಬಾರದಂತೆ ವೇದೋಚ್ಚಾರಣೆ ಮೂಲಕ ಅವರನ್ನು ಕರೆದರೆ, ಮನಸಾಧ್ಯಾಯತಸ್ತಸ್ಯ ಪ್ರಾಂಗುಖಸ್ಯ ಕೃತಾಂಜಲೇ ಆಜಗ್ಮುಹು ತಾನಿ ಸರ್ವಾಣಿ ದೈವತಾನಿ ಪೃಥಕ್ ಪೃಥಕ್.
ಮಂತ್ರೋಚ್ಚಾರಣೆ ಮಾಡಿ ಮನಸ್ಸಿನಿಂದ ಧ್ಯಾನಿಸ್ತಾ ಅವರನ್ನೆಲ್ಲ ಕರೆಯಲಿಕ್ಕೆ ಪ್ರಾರಂಭ ಮಾಡಿದರೆ ಆಯಾ ದೇವತೆಗಳು, ಗಂಧರ್ವರು, ನದ್ಯಾಭಿಮಾನಿ ದೇವತೆಗಳು, ನಾನಾ ಬಗೆಯ ವನಾಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದದರ್ಶ ಭರತಂ ಸೈನ್ಯಂ ವಿಧಾನಂ ವಿಶ್ವಕರ್ಮಣಃ. ಭರದ್ವಾಜರ ಆಶ್ರಮಕ್ಕೆ ಹೊಕ್ಕು ಉಭಯ ಕುಶಲೋಪರಿ ಮಾತಿನ ಕೊನೆಯಲ್ಲಿ ಭರದ್ವಾಜರ ಆಹ್ವಾನದಂತೆ ದೂರದಲ್ಲಿ ಉಳಿದು ಒಂದು ಕ್ರೋಶ ಮಾತ್ರದ ದೂರದಲ್ಲಿ, ಒಂದು ಕೂಗಳತೆಯ ದೂರದಲ್ಲಿ ಉಳಿದುಕೊಂಡಿರತಕ್ಕಂತಹ ಸೈನ್ಯವನ್ನು ಕರೆತರ್ತಾ ಇದ್ದಾನೆ. ಆ ಸೈನ್ಯ ಬರೋ ಹೊತ್ತಿಗೆ ಎಲ್ಲ ವ್ಯವಸ್ಥೆಗಳು ಸಿದ್ಧವಾಗಿ ಕುಳಿತಿದ್ದಾವೆ. ದದರ್ಶ ಭಾರತಂ ಸೈನ್ಯಂ ವಿಧಾನಂ ವಿಶ್ವಕರ್ಮಣಃ ಬಭೂವ ಹಿ ಸಮಾಭೂಮಿ ಸಮಂತಾತ್ ಪಂಚಯೋಜನಂ. ಆ ಸೈನ್ಯ ಬರೋ ಹೊತ್ತಿಗೆ 5 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಸಮತಟ್ಟಾದ ಭೂಮಿ ಅರಣ್ಯದಲ್ಲಿ ತೋರ್ತಾ ಇದೆ. ತಸ್ಮಿನ್ ಬಿಲ್ವಾಹ ಕಪಿತ್ಥಾಶ್ಚ ಪನಸಾಹ ಬೀಜಪೂರಕಾಹ ಆಮಲಕ್ಯೋ ಬಭೂವುಶ್ಚ ಚೂತಾಶ್ಚ ಫಲಭೂಷಿತಾಹ. ನಾನಾ ಬಗೆಯ ಫಲಭರಿತವಾಗಿರತಕ್ಕಂತಹ ವೃಕ್ಷಗಳು. ಉತ್ತರೇಭ್ಯ ಕುರುಭ್ಯಶ್ಚ ವನಂ ದಿವ್ಯೋಪಭೋಗವತ್ ಆಜಗಾಮ ನದೀ ಸೌಮ್ಯ ತೀರಜೈರ್ಬಹುಭಿರ್ವೃತ. ವನಕ್ಕೆ ವನವೇ ಎದ್ದು ಬಂದಿದೆ. ಶುಭ್ರವಾಗಿರತಕ್ಕಂತಹ ಚೌಕಿ ಮನೆಗಳು, ಆನೆ ಕುದುರೆಗಳಿಗೆ ಉಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಗಜಶಾಲೆ, ಅಶ್ವಶಾಲೆಗಳು, ಹರ್ಮ್ಯ ಪ್ರಾಸಾದ ಸಂಯುಕ್ತ ತೋರಣಾನಿ ಶುಭಾನಿ ಚ, ಉಪ್ಪರಿಗೆಯ ಮನೆಗಳು, ಹೀಗೆ ರಾಜರ ಸಭಾ ದಿವ್ಯೈ ಸರ್ವರಸೈರ್ಯುಕ್ತಂ ದಿವ್ಯ ಭೋಜನ ವಸ್ತ್ರವತ್, ಅಲೌಕಿಕವಾಗಿರತಕ್ಕಂತಹ ವಸ್ತ್ರಾಭರಣಗಳು, ಅಶನ ವಸನಗಳು, ಉಪಕಲ್ಪಿತ ಸರ್ವಾನ್ನಂ ಧೌತ ನಿರ್ಮಲ ಭಾಜನಂ, ಭಾರಿ ಭಾರಿ ಬೆಳಗ್ತಾ ಇರತಕ್ಕಂತಹ ಪಾತ್ರೆಗಳು. ಪ್ರವಿವೇಶ ಮಹಾಬಾಹು ಅನಜ್ಞಾತೋ ಮಹರ್ಷಿಣ ವೇಶ್ಮತತ್ ರತ್ನ ಸಂಪೂರ್ಣಂ ಭರತಃ ಕೈಕೇಯಿ ಸುತಃ. ಹೊಸದಾಗಿರತಕ್ಕಂತಹ ಒಂದು ನೂತನವಾಗಿರತಕ್ಕಂತಹ ಸುವ್ಯವಸ್ಥಿತವಾಗಿರತಕ್ಕಂತಹ ಅರಮನೆಯನ್ನೇ ಪ್ರವೇಶಿಸ್ತಾ ಇದ್ದೇನೋ ಎಂಬಂತೆ ಆ ಭರತ ಅದನ್ನು ಪ್ರವೇಶಿಸ್ತಾ ಇದ್ದಾನೆ. ಅವನನ್ನು ಅನುಸರಿಸಿಕೊಂಡು ಅವನ ಪರಿವಾರವೆಲ್ಲವೂ ಕೂಡ ಮಂತ್ರಿಗಳು, ಸೇನಾಧಿಪತಿಗಳು, ಪುರೋಹಿತರು, ಅಮಾತ್ಯರು, ಸೇನೆ ಇವೆಲ್ಲವೂ ಕೂಡ ಅದನ್ನು ಪ್ರವೇಶಿಸಿದೆ. ಅದನ್ನು ನೋಡಿ ಬಭೂಶ್ಚ ಮುದಾಯುಕ್ತಾ ತಂ ದೃಷ್ಟ ವೇಶ್ಮ ಸಂವಿಧಿಂ. ಬಂದವರೆಲ್ಲ ನೋಡ್ತಾ ಇದ್ದಾರೆ, ಭಾರೀ ಆಶ್ಚರ್ಯಪಟ್ಟಿದ್ದಾರೆ. ಭರತ ತನ್ನ ಮಂತ್ರಿಗಳ ಜೊತೆಗೆ ಆ ಅರಮನೆಯನ್ನು ಸಭೆಯನ್ನು ಪ್ರವೇಶಿಸಿದ. ರಾಜನಿಗೆ ಉಳ್ಕೊಳ್ಳಿಕ್ಕೋಸ್ಕರ ಎತ್ತರವಾದ ಸಿಂಹಾಸನ ಸಿದ್ಧವಾಗಿದೆ. ಆದರೆ ಭರತ ಅದನ್ನು ತಾನು ಏರದೆ ಆಸನಂ ಪೂಜೆಯಾಮಾಸ ರಾಮಾಯ ಅಭಿಪ್ರಣಮ್ಯ ಚ ವಾಲವ್ಯಜನಮಾದಾಯ ನ್ಯಷೀದತ್ ಸಚಿವಾಸನೆ. ಸಿಂಹಾಸನ ಅದು ನನಗಲ್ಲ, ಅದು ಶ್ರೀರಾಮಚಂದ್ರನಿಗೆ. ಹಾಗೆ ಕಲ್ಪಿಸಿಕೊಂಡು ಶ್ರೀರಾಮಚಂದ್ರನ ದಾಸನಾನು ಅನ್ನೋ ಭಾವದಲ್ಲಿ ಶ್ರೀರಾಮಚಂದ್ರನಿಗೆ ಸೇವೆ ಮಾಡೋದಕ್ಕೋಸ್ಕರ ಚಾಮರವನ್ನು ಸ್ವೀಕರಿಸಿಕೊಂಡು ಆ ಶ್ರೀರಾಮಚಂದ್ರನಿಗೋಸ್ಕರ ಕಲ್ಪಿತವಾಗಿ ಇರತಕ್ಕಂತಹ ಆಸನದಲ್ಲಿ, ಪಕ್ಕದಲ್ಲಿ ಇರತಕ್ಕಂತಹ ಆಸನದಲ್ಲಿ ತಾನು ಕುಳಿತಿದ್ದಾನೆ. ಕ್ರಮವಾಗಿ ಪುರೋಹಿತರು, ಮಂತ್ರಿಗಳು, ಸೇನಾಪತಿಗಳು, ಸೇನೆ ಎಲ್ಲವೂ ಕೂಡ ತಮ್ಮ ತಮಗೆ ಯುಕ್ತವಾಗಿರತಕ್ಕಂತಹ ಆಸನವನ್ನು ಸ್ವೀಕಾರ ಮಾಡಿದೆ. ತತಸ್ತತ್ರ ಮುಹೂರ್ತೇನ ನದ್ಯ ಪಾಯಸಕರ್ದಮಾ ಉಪಾತಿಷ್ಠಂತ ಭರತಂ ಭರದ್ವಾಜಸ್ಯ ಶಾಸನಾತ್. ನೋಡ್ತಾ ಇರುವಂತೆ ಎಲ್ಲರೂ ಕೂಡ ಬಳಲಿದ್ದಾರೆ. ಬಳಲಿರತಕ್ಕಂತಹ ಆ ಭರತನ ಪರಿವಾರದ ಬಳಲಿಕೆ ಎಲ್ಲ ದೂರ ಆಗೋದಕ್ಕೋಸ್ಕರ ಏನು ಸ್ನಾನ, ಅನುಲೇಪನ, ಅಶನ, ವಸನ, ಶಯನ ಬೇಕಾಗಿರತಕ್ಕಂಥ ಏನು ವ್ಯವಸ್ಥೆ ಇದೆಯೋ ಅವೆಲ್ಲವೂ ಕೂಡ ಅತ್ಯದ್ಭುತವಾಗಿರತಕ್ಕಂತಹ ವ್ಯವಸ್ಥೆ ಕಲ್ಪಿತವಾಗಿದೆ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ,
ಆ ಗಜಗಳು, ಆ ಕುದುರೆಗಳು, ಆ ಎಲ್ಲ ಗೋವುಗಳು, ಅವುಗಳಿಗೂ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆ ಕಲ್ಪಿತವಾಗಿದೆ. ಅದನ್ನೆಲ್ಲ ಉಂಡು ತಿಂದು ತೇಗಿ ತೃಪ್ತರಾಗಿರತಕ್ಕಂತಹ ಆ ಮಂದಿ ಭಾರೀ ಆಶ್ಚರ್ಯಚಕಿತರಾಗಿದ್ದಾರೆ. ತರ್ಪಿತಾ ಸರ್ವಕಾಮೈಶ್ಚ ರಕ್ತಚಂದನ ರೂಷಿತಾ ಅಪ್ಸರೋಗಣ ಸಂಯುಕ್ತಾ ಸೈನ್ಯ ವಾಚಮುದೀರಯನ್. ಕೇವಲ ಅಶನವಸನಗಳಲ್ಲಷ್ಟೇ ಅಲ್ಲ, ಇಂಥ ವೈಭವ, ಗಾನ, ನರ್ತನ ಇವನ್ನೆಲ್ಲ ಕಂಡು ಆ ಸೈನ್ಯದ ಮಂದಿ ಅಂತ ಇದ್ದಾರಂತೆ, ನೈವಾಯೋಧ್ಯಾಂ ಗಮಿಷ್ಯಾಮಃ ನ ಗಮಿಷ್ಯಾಮ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತಥಾ ಸುಖಂ. ಇನ್ನು ನಾವು ಯಾಕೆ ಅಯೋಧ್ಯೆಗೂ ಹೋಗಬೇಕು? ಅಯೋಧ್ಯೆಗೂ ಹೋಗೋದು ಬೇಡ, ದಂಡಕಾರಣ್ಯಕ್ಕೂ ಹೋಗೋದು ಬೇಡ. ಭರತನಿಗೂ ಕುಶಲ ಆಗಲಿ, ಶ್ರೀರಾಮಚಂದ್ರನಿಗೂ ಕುಶಲ ಆಗಲಿ, ನಾವೆಲ್ಲ ಇಲ್ಲೇ ವಾಸವಾಗಿರೋಣ. ಎಲ್ಲರೂ ಕೂಡ ಶ್ರೀರಾಮಚಂದ್ರನ ಕರೆತರೋದಕ್ಕೋಸ್ಕರ ಬಲಾತ್ಕಾರದಿಂದ ಅಲ್ಲ, ಸ್ವಯಂ ಪ್ರೇರಿತರಾಗಿ ಹೊರಟವರು. ಅಂತಹ ಮಂದಿಯ ಬಾಯಿಯಿಂದ ಇಂತಹ ಮಾತುಗಳು ಬರಬೇಕು ಅಂತಿದ್ರೆ ಅಲ್ಲಿನ ಆ ವ್ಯವಸ್ಥೆ ಅದು ಎಷ್ಟು ಉತ್ತಮವಾಗಿತ್ತು ಅನ್ನೋದನ್ನು ತೋರಿಸೋದು ವಾಲ್ಮೀಕಿ ಮಹರ್ಷಿಗಳ ಅಭಿಪ್ರಾಯವಾಗಿತ್ತೇ ಹೊರತು ಯಾರು ಕೂಡ ಹೌದು ಇಲ್ಲೇ ಉಳ್ಕೊಳ್ಳೋಣ, ಮುಂದೆ ಹೋಗೋದು ಬೇಡ ಅನ್ನತಕ್ಕಂಥ ಭಾವನೆಯಲ್ಲಿ ಇರಲಿಲ್ಲ. ಸಂಪ್ರಹೃಷ್ಟ ವಿನೇದುಸ್ತೆ ನರಾಸತ್ರ ಸಹಸ್ರಶಃ, ಸಹಸ್ರ ಸಂಖ್ಯೆಯಲ್ಲಿರತಕ್ಕಂತಹ ಆ ಮಂದಿ ಎಲ್ಲರೂ ಕೂಡ ಇಷ್ಟು ಸಂತೃಪ್ತರಾಗಿದ್ದಾರೆ. ಭರತಸ್ಯ ಅನುಯಾತಾರಃ ಸ್ವರ್ಗೋಯಂ ಇತಿ ಚಾಬ್ರುವನ್. ಇದು ಭೂಲೋಕ ಅಲ್ಲ, ಇದು ಸ್ವರ್ಗಲೋಕವೇ ಸರಿ, ಹೀಗೆ ಅಂತ ಹೇಳಿಕೊಂಡು ಉದ್ಗಾರವನ್ನು ತೆಗಿತಾ ಇದ್ದಾರೆ. ವ್ಯಸ್ಮಯಂತ ಮನುಷ್ಯಾಸ್ತೆ ಸ್ವಪ್ನಕಲ್ಪಂ ತದದ್ಭುತಂ ದೃಷ್ಟ್ವಾತಿಥ್ಯಂ ಕೃತಂ ತಾದೃಕ್ ಭರತಸ್ಯ ಮಹರ್ಷಿಣ. ಭರತನಿಗೆ ಭರದ್ವಾಜ ಮಹರ್ಷಿಗಳು ತಮ್ಮ ತಪೋಬಲದಿಂದ ಏನು ಇಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ, ತಾವೇನು ರಾತ್ರಿ ಪೂರ ಅನುಭವಿಸಿದ್ದಾರೆ, ಇದು ಸ್ವಪ್ನದಂತೆ ಕ್ಷಣಕಾಲದಲ್ಲೇ ಸಿದ್ಧವಾಗಿರತಕ್ಕಂಥ ವ್ಯವಸ್ಥೆ. ಅದು ವಿಶ್ವಕರ್ಮನ, ತ್ವಷ್ಟೃವಿನ, ಇಂದ್ರಾದಿ ದೇವತೆಗಳ ಅನುಗ್ರಹ. ಅದನ್ನೆಲ್ಲ ಸ್ವಪ್ನದಂತೆ ಕಂಡಿದ್ದಾರೆ. ಅದೆಲ್ಲವನ್ನು ಕೂಡ ಅನುಭವಿಸ್ತಾ ಇರುವಂತೆ ರಾತ್ರಿ ಅತ್ಯವರ್ತತ, ರಾತ್ರಿ ಕಳೀತಾ ಬಂದಿದೆ. ಪ್ರತಿಜಗ್ಮುಶ್ಚರಾ ನದ್ಯ ಗಂಧರ್ವಾಶ್ಚ ಯಥಾಗತಂ ಭರದ್ವಾಜಮನುಜ್ಞಾಪ್ಯತಾಶ್ಚ ಸರ್ವಾವರಾಂಗನಾ. ಭರತನ ಆತಿಥ್ಯಕ್ಕೋಸ್ಕರ ಯಾವೆಲ್ಲ ದೇವತೆಗಳು, ಯಾವೆಲ್ಲ ಗಂಧರ್ವರು, ಯಾವೆಲ್ಲ ಅಪ್ಸರಾಸ್ತ್ರೀಯರು ಬಂದಿದ್ದಾರೋ ಅವರೆಲ್ಲರೂ ಕೂಡ ಭರದ್ವಾಜರ ಅನುಮತಿಯನ್ನು ಪಡೆದುಕೊಂಡು ಮತ್ತೆ ಪುನಃ ಅವರೆಲ್ಲ ಮರಳಿದ್ದಾರೆ. ಇತಿಹಾಸದಲ್ಲಿ ಇಂತಹ ಅನೇಕ ಘಟನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ವಸಿಷ್ಠರು, ಜಮದಗ್ನಿಗಳು ಇವರೆಲ್ಲರೂ ಕೂಡ ತಮ್ಮಲ್ಲಿರಬಹುದಾಗಿರತಕ್ಕಂತಹ ಕಾಮಧೇನುವಿನ ಮೂಲಕ, ಭರದ್ವಾಜರಂಥ ಮಹರ್ಷಿಗಳು ತಮ್ಮಲ್ಲಿರತಕ್ಕಂತಹ ತಪಸ್ಸಾಮರ್ಥ್ಯದ ಮೂಲಕ ಇಂಥ ವೈಭವವನ್ನು ತೋರಿಸ್ತಾ ಇದ್ದಾರೆ. ಆದರೆ ಇವೆಲ್ಲ ಯಾವುದಕ್ಕೆ? ಅತಿಥಿ ಸತ್ಕಾರಕ್ಕೋಸ್ಕರ ಇದೆಯೇ ಹೊರತು, ಅತಿಥಿ ಸತ್ಕಾರ ಅಂತಕ್ಕಂತಹದ್ದು ಗೃಹಸ್ಥರಾಗಿರತಕ್ಕಂಥವರಿಗೆ ದೊಡ್ಡ ಯಜ್ಞ. ಅತಿಥಿ ಸತ್ಕಾರ ಗೃಹಸ್ಥರಾಗಿರತಕ್ಕಂಥವರಿಗೆ ದೊಡ್ಡ ಯಜ್ಞ. ಮನೆಗೆ ಬಂದಿರತಕ್ಕಂತಹ ಯಾವೊಬ್ಬ ಅತಿಥಿಯೂ ಕೂಡ ಹಸಿದು ಬಳಲಿ ಇರಬಾರದು. ತಮ್ಮಿಂದ ಏನು ಸಾಧ್ಯವೋ ಅಂತಹ ಸತ್ಕಾರವನ್ನು ಅವರಿಗೆ ಕಲ್ಪಿಸಿಕೊಡಬೇಕು. ವಸಿಷ್ಠರು, ಜಮದಗ್ನಿಗಳು, ಭರದ್ವಾಜರು ಈ ನೆಲೆಯಲ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಕೂಡ ಅತಿಥಿ ಸತ್ಕಾರ ಅನ್ನತಕ್ಕಂತಹ ಯಜ್ಞಕ್ಕೋಸ್ಕರ ಬಳಸಿಕೊಂಡಿದ್ದಾರೆ ಹೊರತು ಇಂಥ ಸಾಮರ್ಥ್ಯ ಇದೆ ಅಂತ ಹೇಳಿಕೊಂಡು ಆ ವೈಭವವನ್ನು ತಾವು ಉಂಡವರಲ್ಲ. ಹಾಗೆ ಕಚ್ಚಿದತ್ರ ಸುಖ ರಾತ್ರಿ,
ತವಾಸ್ಮದ್ವಿಷಯೇ ಗತ ಸಮಗ್ರಸ್ಥೇ ಜನ ಕಚ್ಚಿತ್ ಆತಿಥ್ಯೇ ಶಂಸಜಮೇನಘ. ಬೆಳಗಾಗ್ತಾ ಇದೆ. ಭರದ್ವಾಜರು ಬಂದು ಭರತನನ್ನು ಕುಶಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾತ್ರಿಯೆಲ್ಲ ಸುಖವಾಗಿ ಕಳೆದಿಯಷ್ಟೇ. ಬಂದಿರತಕ್ಕಂತಹ ಸೇನೆಯೆಲ್ಲ ತನ್ನ ದೇಹಾಯಾಸವನ್ನು ಕಳಕೊಂಡು ಸ್ವಚ್ಛವಾಗಿದೆಯಷ್ಟೇ. ಹೀಗೆಲ್ಲ ಆ ಭರದ್ವಾಜರು ಮರುದಿವಸ ಬಂದು ಭರತನನ್ನು ಕುಶಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಅವೆಲ್ಲವನ್ನೂ ಕೂಡ ಒಪ್ಪಿಕೊಂಡಿರತಕ್ಕಂತಹ ಭರತ ಆಶ್ರಮಂ ತಸ್ಯ ಧರ್ಮಜ್ಞ ಧಾರ್ಮಿಕಸ್ಯ ಮಹಾತ್ಮನಃ ಆಚಕ್ಷ್ವ ಕಥಮೋ ಮಾರ್ಗ ಕಿಯಾನಿತಿ ಶಂಸಮೇ. ಕೃತಜ್ಞತೆಯನ್ನು ದೀರ್ಘದಂಡ ಪ್ರಣಾಮದ ಮೂಲಕ ಭರದ್ವಾಜರಿಗೆ ಸಲ್ಲಿಸಿರತಕ್ಕಂತಹ ಭರತ ತಮ್ಮ ಆಗಮನದ ಮುಖ್ಯ ಉದ್ದೇಶ ಶ್ರೀರಾಮಚಂದ್ರನ ದರ್ಶನ. ಶ್ರೀರಾಮಚಂದ್ರ ಎಲ್ಲಿ ಉಳ್ಕೊಂಡಿದ್ದಾನೆ ಅನ್ನೋದು ಭರದ್ವಾಜರಿಗೆ ತಿಳಿದಿದೆ. ಚಿತ್ರಕೂಟದಲ್ಲಿದ್ದಾರೆ ಅನ್ನೋದನ್ನೂ ತಿಳಿಸಿದ್ದಾರೆ. ಆದರೆ ಅಲ್ಲಿಗೆ ಹೋಗತಕ್ಕಂತಹ ಮಾರ್ಗ ಯಾವುದು ತಿಳಿದಿಲ್ಲ ಭರದ್ವಾಜರಲ್ಲಿ. ಅದನ್ನು ಪ್ರಶ್ನಿಸ್ತಾ ಇದ್ದಾನೆ. ಆ ಭರದ್ವಾಜರು ದಕ್ಷಿಣೇನ ಚ ಮಾರ್ಗೇಣ ಸವ್ಯ ದಕ್ಷಿಣಮೇವ ಚ ಗಜವಾಜ ಸಮಾಕೀರ್ಣ ವಾಹಿನೀಂ ವಾಹಿನೀಪತೆ. ಈ ದಾರಿಯಿಂದ ಮುಂದೆ ಹೋಗು ಅಂತ ಹೇಳಿಕೊಂಡು ದಾರಿಯನ್ನು ತೋರಿಸಿದ್ದಾರೆ. ದೊಡ್ಡ ಸೇನೆಯನ್ನು ಕಟ್ಟಿಕೊಂಡು ಆ ಭರತ ಭರದ್ವಾಜರು ತೋರಿಸಿರತಕ್ಕಂತಹ ಮಾರ್ಗದಂತೆ ಮುಂದುವರಿತಾ ಇದ್ದಾನೆ. ಯಾಮಿಮಾಂ ಭಗವಂದೀನಾಂ ಶೋಕಾನ ಅಶನಕರ್ಷಿತಾಂ ಪಿತುರ್ಹಿ ಮಹಿಷೀಂ ದೇವೀಂ ದೇವತಾಮಿಪ ಪಶ್ಯಸಿ. ಇನ್ನೇನು ಹೊರಡಬೇಕು. ಭರತನ ತಾಯಂದಿರೆಲ್ಲ ಬಂದಿದ್ದಾರೆ. ಅವರ ಪರಿಚಯವನ್ನು ಭರದ್ವಾಜರಿಗೆ ಮಾಡಿಸಿಕೊಡ್ತಾ ಇದ್ದಾನೆ. ತತ್ರ ಪಪ್ರಚ್ಛ ಭರತಂ ಭರದ್ವಾಜೋ ಮಹಾಮುನಿ ವಿಶೇಷಂ ಜ್ಞಾತುಮಿಚ್ಛಾಮಿ ಮಾತೃಣಾಂ ತವ ರಾಘವ. ಯಾರು 3 ಮಂದಿ ಅಲ್ಲಿ ನಿಂತಿದ್ದಾರೆ. ರಾಮನ ತಾಯಿ ಯಾರು, ಲಕ್ಷ್ಮಣನ ತಾಯಿ ಯಾರು, ನಿನ್ನ ತಾಯಿ ಯಾರು, ಅವರನ್ನೆಲ್ಲ ವಿಶೇಷವಾಗಿ ತಿಳಿಸು ಅಂತಂದಾಗ ಒಬ್ಬೊಬ್ಬರೇ ನಮಸ್ಕರಿಸ್ತಾ ಇದ್ದಾರೆ. ಅವರ ಪರಿಚಯವನ್ನು ಆ ಭರದ್ವಾಜರ ಮುಂದೆ ನಿವೇದಿಸಿಕೊಳ್ತಾ ಇದ್ದಾನೆ. ಯಾಮಿಮಾಂ ಭಗವಂತೀನಾಂ ಶೋಕ ಅನಶನಕರ್ಷಿತಾಂ ಪಿತುರ್ಹಿ ಮಹಿಷೀಂ ದೇವೀಂ ದೇವತಾಮಿವ ಪಶ್ಯಸಿ. ಏಷಾತಂ ಪುರುಷವ್ಯಾಘ್ರಂ ಸಿಂಹ ವಿಕ್ರಾಂತಗಾಮಿನಂ ಕೌಸಲ್ಯಾ ಸುಷುವೇ ರಾಮಂ ಧಾತಾರಂ ಅದಿತಿರ್ಯಥ. ಈಕೆ ಕೌಸಲ್ಯಾದೇವಿ ಇದ್ದಾಳೆ, ಶ್ರೀರಾಮಚಂದ್ರನ ತಾಯಿ ಇದ್ದಾಳೆ. ಆಕೆಯ ಎಡಭುಜವನ್ನು ಅವಲಂಬಿಸಿಕೊಂಡಿರತಕ್ಕಂತಹ ಈಕೆಯೇ ದುಃಖಗೊಂಡಿರತಕ್ಕಂತಹ ಲಕ್ಷ್ಮಣನ ತಾಯಿಯಾಗಿರತಕ್ಕಂತಹ ಸುಮಿತ್ರ ಇದ್ದಾಳೆ. ಕೌಸಲ್ಯ ಸುಮಿತ್ರೆಯರನ್ನು ಹೀಗೆ ಪರಿಚರಿಸಿರತಕ್ಕಂತಹ ಭರತ ಪಕ್ಕದಲ್ಲಿದ್ದಂತಹ ತನ್ನ ತಾಯಿ ನಮಸ್ಕಾರ ಮಾಡುವಾಗ ಪರಿಚಯಿಸ್ತಾ ಇದ್ದಾನೆ. ಈಕೆ ಕಾರಣದಿಂದಲೇನೆ ಏತಸ್ಯಾಸ್ತೌ ಸುತೌ ದೇವ್ಯಾ ಕುಮಾರೌ ದೇವವರ್ಣಿನೌ ಉಭೌ ಲಕ್ಷ್ಮಣಶತ್ರುಘ್ನೌ ವೀರೌ ಸತ್ಯಪರಾಕ್ರಮವು ಯಸ್ಯಾಕೃತೆ ನರವ್ಯಾಘ್ರೌ ಜೀವ ನಾಶಂ ಇತೋಗತೌ ರಾಜ ಪುತ್ರವಿಹೀನಶ್ಚ ಸ್ವರ್ಗಂ ದಶರಥೋಗತಃ. ಯಾರ ಕಾರಣದಿಂದಾಗಿ ರಾಮಲಕ್ಷ್ಮಣರು ಕಾಡು ಪಾಲಾಗಬೇಕಾಗಿ ಬಂತೋ, ಯಾವಾಗೆಯೇ ಕಾರಣದಿಂದಾಗಿ ದಶರಥ ಮಹಾರಾಜರು ಸ್ವರ್ಗಸ್ಥರಾಗಬೇಕಾಗಿ ಬಂತೋ, ಕ್ರೋಧನಾಂ ಅಕೃತಪ್ರಜ್ಞಾಂ ದೃಪ್ತಾಂ ಸುಭಗಮಾನಿನೀಂ ಐಶ್ವರ್ಯಕಾಮಾಂ ಕೈಕೇಯೀಂ ಅನಾರ್ಯಾಂ ಆರ್ಯರೂಪಿಣೀಂ ಮಮೈತಾಂ ಮಾತರಂ ವಿಧಿ ನೃಶಂಸಾಂ ಪಾಪನಿಶ್ಚಯಾಂ. ಆಕೆಯ ಒಂದೊಂದು ದೋಷಗಳನ್ನು ಕೂಡ ಎತ್ತಿ ಎತ್ತಿ ಆಡ್ತಾ ಇಂತಹ ಕೈಕೇಯಿ, ನನ್ನ ತಾಯಿಯಾಗಿರತಕ್ಕಂತಹ ಕೈಕೇಯಿ ಈಕೆ. ಯಥೋ ಮೂಲಂ ಹಿ ಪಶ್ಯಾಮಿ ವ್ಯಸನಂ ಮಹದಾತ್ಮನಃ. ಯಾವ ಈಕೆಯ ಕಾರಣದಿಂದಾಗಿ ನಮ್ಮೆಲ್ಲರಿಗೂ ಕೂಡ ಇಷ್ಟು ದೊಡ್ಡ ದುಃಖ ಒದಗಿ ಬಂತು ಅಂತ ಹೇಳಿಕೊಂಡು ತನ್ನ ತಾಯಿ ಕೈಕೇಯಿಯ ಮೇಲೆ ತನಗಿದ್ದಂತಹ ದುಃಖವನ್ನು ಇಷ್ಟು ಹೊತ್ತು ಹೊರಹಾಕಿರಲಿಲ್ಲ. ಆ ಭರದ್ವಾಜರು ಪ್ರಶ್ನಿಸುವ ವೇಳೆ ತನಗಾಗಿರುವಂತಹ ನೋವೆಲ್ಲವನ್ನು ಕೂಡ ಭರದ್ವಾಜರ ಮುಂದೆ ಹೀಗೆ ನಿವೇದಿಸಿಕೊಂಡಿದ್ದಾನೆ.
ನಿವೇದಿಸಿಕೊಂಡು ಗದ್ಗದಿತನಾಗಿ ಅಳುತ್ತಾ ತಲೆ ಮುಖ ಕೆಳಗೆ ಹಾಕಿಕೊಂಡು ಭರದ್ವಾಜರ ಮುಂಭಾಗದಲ್ಲಿ ನಿಂತಿದ್ದಾನೆ. ವಿನಿಶ್ವಸ್ಯ ಸತಾಮ್ರಾಕ್ಷ ಕ್ರುದ್ಧೋ ನಾಗೈವಶ್ವಸನ್. ಆ ಹೊತ್ತಿಗೆ ಭರದ್ವಾಜರು ಅದನ್ನು ಸಾಂತ್ವನಗೊಳಿಸ್ತಾ ಇದ್ದಾರೆ. ನ ದೋಷೇಣ ಅವಗಂತವ್ಯ ಕೈಕೇಯಿ ಭರತತ್ವಯ ರಾಮಪ್ರವ್ರಾಜನಂ ಹೇತತ್ ಸುಖೋದರ್ಕಂ ಭವಿಷ್ಯತಿ. ಭರತ, ಯಾವ ತಾಯಿಯ ಮೇಲಿಷ್ಟು ದೋಷಗಳನ್ನು ತೋರಿಸ್ತಾ ಇದ್ದಿ, ಹಾಗೆ ದೋಷಗಳನ್ನು ತೋರಿಸಬೇಡ. ಯಾವ ಕೈಕೇಯಿಯ ಕಾರಣದಿಂದಾಗಿ ಶ್ರೀರಾಮಚಂದ್ರ ವನವಾಸವನ್ನು ಅನುಭವಿಸಬೇಕಾಗಿ ಬಂತೋ, ಈ ಶ್ರೀರಾಮಚಂದ್ರನ ಈ ವನವಾಸ ಅದು ಲೋಕಕ್ಕೇ ಹಿತಕಾರಿಯಾಗಿರುವಂತಹದ್ದು. ಸುಖೋದರ್ಕಂ ಭವಿಷ್ಯತ್, ಎಲ್ಲ ಸುಖಮಯವಾಗತ್ತೆ. ದೇವಾನಾಂ ದಾನವಾನಾಂಚ ಋಷೀಣಾಂ ಭಾವಿತಾತ್ಮನಾಂ ಹಿತಮೇವ ಭವಿಷ್ಯದ್ಧಿ ರಾಮಪ್ರಭುರಾಜನಾದಿ. ಶ್ರೀರಾಮಚಂದ್ರ ಹೀಗೆ ನಾಡನ್ನು ತೊರೆದು ಅರಣ್ಯಕ್ಕೆ ಪ್ರವೇಶ ಮಾಡಿದ್ದರಿಂದಾಗಿ ದೇವತೆಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ, ದಾನವರಿಗೆ ಎಲ್ಲರಿಗೂ ಕೂಡ ಹಿತವಾಗಲಿಕ್ಕಿದೆ. ಹೀಗೆ ಅಂತ ಹೇಳಿಕೊಂಡು ಆತನನ್ನು ಸಮಾಧಾನಪಡಿಸಿದ್ದಾರೆ. ಆ ಹೊತ್ತಿಗೆ ಭರತ ಭರದ್ವಾಜರಿಗೆ ಅಭಿವಾದ್ಯತೌ ಸಂಸಿದ್ಧ ಕೃತ್ವಾ ಚೈನಂ ಪ್ರದಕ್ಷಿಣಂ ಆಮಂತ್ರ್ಯ ಭರತ ಸೈನ್ಯಂ ಯುಜ್ಜಿತಾಮಿತಿ ಚಾಬ್ರವೀತ್. ಭರದ್ವಾಜರಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಅವರಿಂದ ಅನುಮತಿಯನ್ನು ಪಡ್ಕೊಂಡು ಮುಂದೆ ಆ ಭರದ್ವಾಜರು ತೋರಿಸಿರತಕ್ಕಂತಹ ಮಾರ್ಗದ ಮೂಲಕವಾಗಿ ಚಿತ್ರಕೂಟ ಪರ್ವತದತ್ತ ಸಾಗ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.